2019ರಿಂದ ಆಯೋಜಿಸಿಕೊಂಡು ಬಂದಿರುವ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆಯ ನೆರವು ಸಹಾಯ ಹಸ್ತ ಪ್ರದಾನ ಕಾರ್ಯಕ್ರಮವು ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಮಾತನಾಡಿದ ಎಂಆರ್ಜಿ ಗ್ರೂಪ್ನ ಚೇರ್ಮನ್ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು, ನನ್ನ 60ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಮಾಜಕ್ಕೆ ನನ್ನಿಂದ ಕಿಂಚಿತ್ತು ನೆರವು ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಂದಿನಿಂದ ಸತತವಾಗಿ ಈ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ಇಂದು ನನ್ನ ಬಾಳಿನಲ್ಲಿ ಅತ್ಯಂತ ಖುಷಿಯ ದಿನ. ಮೊದಲ ವರ್ಷದಲ್ಲಿ 1,25 ಲಕ್ಷ ರೂಪಾಯಿ ನೆರವು ನೀಡಿದ್ದು, ಅದು ಇಂದು 6 ಕೋಟಿ ರೂಪಾಯಿ ಗಡಿಯನ್ನು ದಾಟಿದೆ. ನೆರವು ನೀಡುವ ಉದ್ದೇಶವಿಷ್ಟೇ, ಸಹಾಯ ಪಡೆದ ಕೈಗಳಿಗೆ ಸ್ಫೂರ್ತಿಯಾಗಬೇಕು ಎಂದರು. ನಾವು ಬಾಲ್ಯದಲ್ಲಿ ಹಿರಿಯರು ಹೇಳ್ತಾ ಇದ್ರು, ಕಷ್ಟ ಯಾರಿಗೆ, ಮನುಷ್ಯನಿಗೆ ಕಷ್ಟ ಬರದೆ ಮರಕ್ಕೆ ಬರ್ತದಂತ. ಕಷ್ಟ ಎಲ್ಲರಿಗೂ ಬರ್ತದೆ, ದುಡ್ಡಿದ್ದವನಿಗೂ ಬರ್ತದೆ, ದುಡ್ಡಿಲ್ಲದವನಿಗೂ ಬರ್ತದೆ. ಹಣ ಇಲ್ಲದಿದ್ದರೆ ಕಷ್ಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಸಲ ಹಣ ಇದ್ದವರಿಗೂ ಕಷ್ಟ ಇರ್ತದೆ. ನೀವು ಧೈರ್ಯವಂತರಾಗಬೇಕು. ನಿಮ್ಮ ಆತ್ಮಶಾಂತಿಯನ್ನು ಇಟ್ಟುಕೊಂಡು ನೀವು ನಿಮ್ಮ ಗುರಿಯನ್ನು ತಲುಪುವವರೆಗೆ ನೀವು ನಿಮ್ಮ ಸಾಧನೆಯನ್ನು ಪ್ರಯತ್ನಗಳನ್ನು ಮಾಡಿ ಸಾಧನೆಯಾಗಿ ನೀವು ಪರಿವರ್ತುವ ಕೆಲಸದಲ್ಲಿ ನೀವೆಲ್ಲರೂ ತೊಡಗಬೇಕು. ಮುಂದಿನ ದಿನಗಳಲ್ಲಿ ನೀವು ಕೂಡ ಇದೇ ರೀತಿ ಈ ಒಂದು ಸಹಾಯಹಸ್ತವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಎಲ್ಲರೂ ಕಷ್ಟದಲ್ಲೇ ಮೇಲೆ ಬಂದವರು. ಇವತ್ತು ನಿಮ್ಮ ವಿದ್ಯೆ ಎಷ್ಟು ಮುಖ್ಯನೋ ಅಷ್ಟೇ ಸಂಸ್ಕೃತಿ ಕೂಡ ಮುಖ್ಯ. ಯಾವ ತಂದೆ ತಾಯಿಯು ಮಕ್ಕಳ ಒಳ್ಳೆಯದನ್ನೇ ಬಯಸ್ತಾರೆ, ಯಾರು ಕೆಟ್ಟದನ್ನು ಬಯಸೋದಿಲ್ಲ. ನೀವು ಮಕ್ಕಳು ನಿಮ್ಮ ತಂದೆ ತಾಯಿಯವರ ಗೌರವವನ್ನು ಉಳಿಸಬೇಕು. ತಂದೆ ತಾಯಿಯವರು ನಿಮಗೆ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿ ಪ್ರೋತ್ಸಾಹವನ್ನು ಕೊಡಬೇಕು. ನೀವು ನಿಮ್ಮ ಮುಂದಿನ ಬದುಕಿನಲ್ಲಿ ಒಂದು ಒಳ್ಳೆಯ ಮನುಷ್ಯನಾಗಿ, ಒಳ್ಳೆಯ ಮಾನವನಾಗಿ, ಈ ದೇಶದ ಒಂದು ಆಸ್ತಿಯಾಗಿ ನಿಮ್ಮ ತಂದೆ ತಾಯಿಯವರಿಗೆ ಒಂದು ಗೌರವವನ್ನು ಸಲ್ಲುವಂಥ ಕೆಲಸ ನೀವು ಮಾಡ್ತೀರಿ ಅಂತ ಹೇಳುವ ಒಂದು ಭರವಸೆ ನನಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಈಗಾಗಲೇ ಹೋದ ವರ್ಷದಿಂಗಿಂತ ಅರ್ಧ ಗಂಟೆ ಸಮಯ ಮೀರಿದೆ. ಇವತ್ತು ಸುಮಾರು 3,000 ಕುಟುಂಬಗಳು ಇಲ್ಲಿ ಬಂದು ಸೇರಿದ್ದೀರಿ. ನಿಮಗೆ ಎಲ್ಲಿ ನಿಮ್ಮನ್ನು ಯಾವ ವಾಹನದಿಂದ ಕರೆದುಕೊಂಡು ಬಂದಿದ್ದಾರೆ ಅದು ಉಚಿತ ಟ್ರಾನ್ಸ್ಪೋರ್ಟು, ಉಚಿತ ವಾಹನದ ಸೌಕರ್ಯ ನಮ್ಮ ಸಂಸ್ಥೆಯಿಂದಲೇ ಮಾಡಿದೆ. ನಿಮ್ಮ ಚೆಕ್ಗಳನ್ನು ಅಲ್ಲಿ 15 ಕೌಂಟ್ರಿನ ಮುಖಾಂತರ, ಒಂದು ಕೌಂಟ್ರಿನಲ್ಲಿ ಎರಡು ಕೌಂಟ್ರ್ ಮಾಡಿ 30 ಕೌಂಟ್ರ್ ಇದೆ. ಒಂದೊಂದು ಕೌಂಟ್ರಿನಲ್ಲಿ 100 ಚೆಕ್ ವಿತರಿಸಲಾಗುತ್ತದೆ. ಮ್ಯಾಕ್ಸಿಮಮ್ ಅರ್ಧ ಗಂಟೆಯಲ್ಲಿ ನೀವು ಚೆಕ್ಕನ್ನು ಪಡೆದುಕೊಂಡು ನೀವು ಬಂದ ವಾಹನದಲ್ಲೇ ನೀವು ಮನೆಗೆ ಸೇರುವವರಿದ್ದೀರಿ. ನೀವು ಯಾರು ಟ್ರಾನ್ಸ್ಪೋರ್ಟ್ನವರು ದುಡ್ಡು ಕೇಳಿದರೆ ದಯವಿಟ್ಟು ಕೊಡಬೇಡಿ. ಈಗಾಗಲೇ ಇಲ್ಲಿ ಎಲ್ಲರೂ ಉಪಹಾರ ಮಾಡಿದ್ದೀರಿ ಅಂತ ತಿಳಿದುಕೊಳ್ತೇನೆ. ಕೊನೆಯದಾಗಿ ನಮ್ಮ ಸಂಸ್ಥೆಯ 3,000ರಿಂದ 4,000 ಸಿಬ್ಬಂದಿ ವರ್ಗದವರಿಗೆ ನಾನು ಈ ಕ್ಷಣದಲ್ಲಿ ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ, ಈ ಕಾರ್ಯಕ್ರಮವನ್ನು ಸಾಕಷ್ಟು ಜನ ಅವರು ಕೂಡ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಅವರ ದುಡಿಮೆ ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಪಾತ್ರವು ಮಹತ್ವವಾದದ್ದು. ಬಳಿಕ ಮಾತನಾಡಿದ ಬೆಂಗಳೂರಿನ ಅದಮ್ಯ ಚೇತನ ಫೌಂಡೇಶನ್ನಿನ ಅಧ್ಯಕ್ಷೆ ಹಾಗೂ ಸಹ ಸಂಸ್ಥಾಪಕಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು, ಶಿಕ್ಷಣದಲ್ಲಿ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳು, ವಿಶೇಷ ಚೇತನ ಮಕ್ಕಳು, ಸಾಮಾಜಿಕ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿರುವ ಪ್ರಕಾಶ್ ಶೆಟ್ಟಿಯವರ ನೆರವು ಕಾರ್ಯಕ್ರಮ ಶ್ಲಾಘನೀಯವಾಗಿದೆ ಎಂದರು.
ಒಂದೇ ದಿನ ಒಂದೇ ವೇದಿಕೆಯಿಂದ ಇಷ್ಟು ದೊಡ್ಡ ರೀತಿಯಲ್ಲಿ ನೆರವು ಕೊಡ್ತಾ ಇರೋದು ಸಾಂಕೇತಿಕವಾಗಿ ಇಲ್ಲಿ ಒಂದು 10-15 ಜನರನ್ನ ಕರೆದ್ರೆ ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಇವತ್ತು ಸಹಾಯ ಮಾಡ್ತಿರುವಂಥ ಈ ಒಂದು ನೆರವಿನ ಗುಚ್ಛ. ನಾನು ಆ ಪಟ್ಟಿ ನೋಡ್ತಾ ಇದ್ದೆ. SSLCಯಲ್ಲಿ ಔಟ್ ಆಫ್ ಔಟ್ ಪಡೆದಿರುವಂತಹ ದೀಕ್ಷಾ ಶೆಟ್ಟಿ ಇರಬಹುದು, ಹಾಗೇನೇ 27 ವರ್ಷದ ನಂತರ ಒಂದು ವಿಶ್ವವಿದ್ಯಾಲಯದಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್, ಎಲ್ಲ ಸಬ್ಜೆಕ್ಟ್ನಲ್ಲೂ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡಿರುವಂತಹ ಆ ಹುಡುಗಿಯನ್ನು ಹುಡುಕಿ ಅವಳಿಗೆ ಗೌರವ ಕೊಟ್ಟಿರುವಂಥದ್ದು ಇರ್ಬೋದು. ದಿವ್ಯಾಂಗರಾಗಿರುವಂತಹ ಈ ಮಕ್ಕಳು ನಮಗೆ ಮತ್ತೆ ನಾವು ಏನಾದರೂ ಕೆಲಸ ಮಾಡಬೇಕು, ಆ ಮಕ್ಕಳು ಈ ಪುಟ್ಟ ಪುಟ್ಟ ಮಕ್ಕಳು ಹಣತೆಯನ್ನು ಮಾಡಿ ಆ ದೀಪವನ್ನು ಬೆಳಗಿಸುವಂಥ ಕೆಲಸವನ್ನು ಮಾಡಿದಾಗ ನಾವು ಎಷ್ಟೋ ಸಲ ಬಿಡು ಏನು ಮಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ ನಮಗೆ, ಎಲ್ಲ ಅಂಗಗಳು ಸರಿಯಾಗಿದ್ದವ್ರಿಗೆ. ಆದರೆ ಅವರಿಗೆ ಪ್ರೇರಣೆ ಕೊಡುವಂತಹ ದಿವ್ಯಾಂಗ ಮಕ್ಕಳನ್ನು ವೇದಿಕೆಯ ಮೇಲೆ ಕರೆದು ಅವರಿಗೆ ನೆರವನ್ನು ನೀಡಿರುವಂಥದ್ದು ಇರ್ಬೋದು. ಯಾವ ಒಂದು ಭಾರತದ ಈ ಅಸ್ಮಿತೆ ಇದೆ, ನಮ್ಮ ದೇಶದ ಅಸ್ಮಿತೆಯ ಬಗ್ಗೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತೀವಿ. ಅಸ್ಮಿತೆ ಅಂತಂದರೆ ನಾವು ಹೆಮ್ಮೆ ಪಡುವಂತಹ ಒಂದು ಮಹಾನ್ ಇತಿಹಾಸ ಇದು. ವೇದ ಕಾಲದಿಂದ ಪ್ರಾರಂಭ ಆಗಿ ರಾಮಾಯಣ, ಮಹಾಭಾರತ, ನಂತರ ಮೌರ್ಯರು, ಚಾಲುಕ್ಯರು, ರಾಷ್ಟ್ರಕೂಟರು, ಬಹಳಷ್ಟು ಜನ ಈ ಥರದ ಅತ್ಯದ್ಭುತ ಸಾಮ್ರಾಜ್ಯವನ್ನು ಕಟ್ಟಿದವರು ಈ ಭಾಗದವರೇ, ನಮ್ಮ ಕನ್ನಡ ನಾಡಿನವರೇ. ಅವರೆಲ್ಲರ ಆ ದಾನ ಧರ್ಮಗಳು, ಅವರು ಮಾಡಿರುವಂತಹ ಆ ಶೌರ್ಯ, ಅವರು ತೋರಿಸಿರುವಂತಹ ಶೌರ್ಯ, ಇದೇ ಒಂದು ನಮ್ಮ ಭಾರತದ ಅಸ್ಮಿತೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಇತಿಹಾಸದ ಪುಸ್ತಕದಲ್ಲೂ, ಇವತ್ತು ನಮ್ಮ ದುರಾದೃಷ್ಟ ಅಂದರೆ ಇತಿಹಾಸ ಪುಸ್ತಕದಲ್ಲೂ ಈ ಎಲ್ಲ ವಿಷಯಗಳು ಇಲ್ಲ. ಬ್ರಿಟಿಷರು ಬರೆದಿರೋ ಇತಿಹಾಸ ಪುಸ್ತಕವನ್ನೇ ಇನ್ನೂ ನಾವು ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಆದರೆ ಆ ಅಸ್ಮಿತೆ ಅದು ಎಲ್ಲೂ ಹೋಗೋದಿಲ್ಲ. ನಮ್ಮ ಹಿರಿಯರು ಮಾಡಿಕೊಟ್ಟಿರುವಂತಹ, ಹಿರಿಯರು ತೋರಿರುವಂತಹ ದಾರಿ ಅದು ಬರೀ ಪುಸ್ತಕದಲ್ಲ, ಇವತ್ತಿಗೂ ನಮ್ಮ ಕೃತಿಯ ಮುಖಾಂತರ ನಾವು ಒಂದು ಕಡೆ ನಮ್ಮ ದೇಶದ ಅಸ್ಮಿತೆಯನ್ನು ಎತ್ತಿ ಹಿಡಿತೀವಿ, ಇನ್ನೊಂದು ಕಡೆ ಆ ಕ್ಷಾತ್ರ ತೇಜ ಇವತ್ತು ಏನು ಬೇಕಾಗಿದೆ, ಇಡೀ ಜಗತ್ತಿಗೆ ಭಾರತ ವಿಶ್ವಗುರು ಆಗಬೇಕು ಅಂತಂದರೆ ಒಂದು ಕಡೆ ನಮ್ಮ ಇಡೀ ಸಮುದಾಯದ ಆ ಉದಾತ್ತ ವಿಚಾರಗಳನ್ನು ಎತ್ತಿ ಹಿಡಿಬೇಕು ಅಂತಂದರೆ ಬೇಕಾಗಿರೋ ಕ್ಷಾತ್ರ ತೇಜವೂ ಬೇಕು. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಮಾತನಾಡಿ, ಪ್ರಕಾಶ್ ಶೆಟ್ಟಿ ಅವರಂತಹ ಪುಣ್ಯಾತ್ಮನ ಜೊತೆಯಲ್ಲಿ ಇರುವುದೇ ನಮ್ಮ ಭಾಗ್ಯ. ಹುಟ್ಟುವಾಗ ಶ್ರೀಮಂತಿಕೆ ಇಲ್ಲದಿದ್ದರೂ ತಮ್ಮ ಕಾರ್ಯ ಸಾಧನೆಯಿಂದ ಹಂತ ಹಂತವಾಗಿ ಯಶಸ್ವಿ ಹೋಟೆಲ್ ಉದ್ಯಮಿಯಾಗಿ ಗುರುತಿಸಿಕೊಂಡು ಬಂದಿರುವ ಪ್ರಕಾಶ್ ಶೆಟ್ಟಿ ಅವರ ವ್ಯಕ್ತಿತ್ವ ನಮಗೆಲ್ಲ ಮಾದರಿ ಎಂದರು. ಪ್ರತಿ ಸಲವೂ ನಮಗೆ ಬಂದಂಥ ಅರ್ಜಿಯಲ್ಲಿ ನಾವು ಕೂಲಂಕುಷವಾಗಿ ನೋಡಿದಾಗ ಪ್ರತಿ ಸಲವೂ ಪ್ರಕಾಶ್ ಶೆಟ್ಟಿ ಹೇಳುವಂಥ ಮಾತು, ಇದು ಕೇವಲ ಬಂಟರ ಸಮಾಜಕ್ಕೆ ಸೀಮಿತವಾಗಬಾರ್ದು. ನನ್ನ ದಾನ ಧರ್ಮ, ನಾನು ಇಡೀ ಒಂದು ಸಮಾಜದಿಂದ ಪಡೆದುಕೊಂಡಂಥ ನನ್ನ ಸಂಪತ್ತು ಸಮಾಜಕ್ಕೆ ಹೋಗಬೇಕು. ಆದ್ದರಿಂದ ನೀವು ಆಯ್ಕೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ಎಲ್ಲ ಜನಾಂಗ, ಎಲ್ಲ ಸಮಾಜ, ಎಲ್ಲ ಜಾತಿ, ಎಲ್ಲ ಮತದವ್ರನ್ನ ಇಟ್ಕೊಂಡು ನೀವು ಆಯ್ಕೆ ಮಾಡಬೇಕು. ಅದು 60% ಆದರೂ ತೊಂದರೆ ಇಲ್ಲ, ನನಗೆ ಒಂದು 30-40% ನಮ್ಮ ಜನಾಂಗಕ್ಕೆ ಆದರೂ ತೊಂದರೆ ಇಲ್ಲ ಎಂಬ ಮಾತನ್ನು ಅವರು ಹೇಳೋದನ್ನು ನಾನು ಕಂಡಿದ್ದೇನೆ. ನಮ್ಮ ಬದುಕಿನಲ್ಲಿ ನಾವೇ ಒಂದು ಹೋರಾಟ ಮಾಡಿ ನಮ್ಮ ಕಾಲ ಮೇಲೆ ನಿಂತುಕೊಂಡು ಇದನ್ನೆಲ್ಲ ಮಾಡುವಾಗ ಅದರ ಸುಖ ಅನುಭವಿಸಿದವರಿಗೆ ಗೊತ್ತು. ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮಾತನಾಡಿ, ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗಾದಲ್ಲಿ ಲಕ್ಷಾಂತರ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಅದಮ್ಯ ಫೌಂಡೇಶನ್ನ ಸಂಸ್ಥಾಪಕಿ ತೇಜಸ್ವಿನಿ ಅನಂತಕುಮಾರ್ ಅವರು ಮಾಡುತ್ತಾ ಬಂದಿದ್ದಾರೆ. ಎಲ್ಲೂ ತಮ್ಮ ಸಹಾಯವನ್ನು ಹೊರಗಡೆ ತೋರಿಸದೆ ಎಲ್ಲರೊಳಗೆ ಒಂದಾಗಿ ಬದುಕುತ್ತಿರುವ ಅವರು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಸಂತಸ ತಂದಿದೆ ಎಂದರು. ಈ ಕಾರ್ಯಕ್ರಮ ವ್ಯಕ್ತಿ ಪೂಜೆ ಖಂಡಿತ ಅಲ್ಲ, ಅದು ವ್ಯಕ್ತಿತ್ವದ ಪೂಜೆ. ನಮ್ಮ ಆಸೆ ಇರ್ತಕ್ಕಂಥದ್ದು ಈ ಥರದ 10 ಜನ ಈ ಸಮಾಜದಲ್ಲಿ ಹುಟ್ಟಿ ಬರಬೇಕು. ಅವರ ಕೈಗಳು ಈ ಸಮಾಜದ ಕಟ್ಟಕಡೆ ಜನರ ಕಣ್ಣೀರು ಒರೆಸುವಂಥಲ್ಲಿ ಅವರಿಗೆ ಧ್ವನಿಯಾಗುವಲ್ಲಿ ಕೆಲಸ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಇಂಥವರ ಸಂತತಿ ಸಾವಿರಾಗಲಿ ಅನ್ನೋದು ಹಾರೈಕೆ ಮಾತನ್ನು ನಾನು ಹೇಳ್ತೇನೆ. ಖಂಡಿತ ಆತ್ಮೀಯರೇ, ಅವರ ಒಳ್ಳೆಯತನ ನಮ್ಮ ಬುದ್ಧಿ ಮತ್ತು ಭಾವವನ್ನು ಬೆಳಗಿದೆ. ಅವರ ಬದುಕು ಧರ್ಮಾಧಾರಿತ ಮತ್ತು ಮಾನವತಾಧಾರಿತ ಎನ್ನುವುದರಿಂದ ಅದು ವಂದನಾರ್ಹ. ಒಟ್ಟು 3,000 ಕುಟುಂಬಗಳಿಗೆ 6 ಕೋಟಿ ರೂಪಾಯಿಗೂ ಮಿಕ್ಕಿ ನೆರವು ವಿತರಣೆ ಮಾಡಲಾಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.